ಹಾಯ್ ಆಲ್, ವೆಲ್ಕಮ್ ಟು ಆರ್ನೆಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವಿರೋ ಪ್ಲೇಸಿಂದ ಇದು ಸುಮಾರು 30-35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ದಮಾಮ್ ಟು ಬಹ್ರೇನ್. ನಾವು ಇವಾಗ ಹೋಗ್ತಾ ಇರೋದು ಬಹ್ರೇನ್ಗೆ. ಅವತ್ತು ಬಹ್ರೇನ್ಗೆ ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ. ಸನ್ಸೆಟ್ ನೋಡೋ ಮಜಾನೇ ಬೇರೆ ಅಲ್ವಾ. ಸನ್ಸೆಟ್ ನೋಡ್ತಾ ಬಹ್ರೇನ್ಗೆ ಎಂಟ್ರಿ ಆಗೇ ಬಿಟ್ವಿ. ಬಹ್ರೇನ್ ಮತ್ತು ಸೌದಿ ಅರೇಬಿಯಾನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ರಿಡ್ಜ್ ಇದೆ. ಅದನ್ನು ಕಿಂಗ್ ಫಾದ್ ಕಾಸ್ವೇ ಅಂತ ಕರೀತಾರೆ. ಅದು ಸುಮಾರು 25 ಕಿಲೋಮೀಟರಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದನ್ನು 1986 ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಸಮುದ್ರದ ಮೇಲೆ ಸೇತುವೆನ ಡ್ರೈವ್ ಮಾಡೋದು ಒಂದು ಅದ್ಭುತ ಅನುಭವ. ಲೆಫ್ಟ್ ಸೈಡು ನಿಮಗೆ ಸಮುದ್ರ ಕಾಣುತ್ತೆ, ರೈಟ್ ಸೈಡು ನಿಮಗೆ ಸಮುದ್ರ ಕಾಣುತ್ತೆ. ಮಧ್ಯದಲ್ಲಿ ನಾವಿರೋ ದಾರಿಯ ನೋಟ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ನಾವು ನೈಟ್ ಬಂದು ಬಹ್ರೇನಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಟ್ರೀ ಆಫ್ ಲೈಫ್ ನೋಡೋಣ ಅಂತ ಹೊರಟ್ವಿ. ಇದು 400 ಇಯರ್ಸ್ ಹಳೆಯ ಮಿಸ್ಕಟ್ ಮರ. ಇದು ಸಂಪೂರ್ಣ ಬರೀ ಮರಳುಗಾಡಿನಲ್ಲಿ ಬೆಳೀತಾ ಇದೆ. ಇಲ್ಲಿನ ನೀರಿನ ಮೂಲವೇ ಇಲ್ಲ, ಆದರೆ ಈ ಮರ ಹಸಿರಾಗೇ ಉಳಿದಿದೆ. ಬಹ್ರೇನ್ ಕ್ಯಾಪಿಟಲ್ ಮನಾಮಾಯಿಂದ 40 ಕಿಲೋಮೀಟರ್ ದೂರದಲ್ಲಿ ಈ ಟ್ರೀ ಆಫ್ ಲೈಫ್ ಇದೆ. ಇದು ನೀರಿಲ್ಲದೆ ಹೇಗೆ ಬದುಕ್ತಿದೆ? ಕೆಲವು ವಿಜ್ಞಾನಿಗಳ ಪ್ರಕಾರ ಇದು ಮೂಳೆಯ ಭೂಗರ್ಭ ಜಲವನ್ನು ತಲುಪಿರ್ಬೋದು. ಇನ್ನು ಕೆಲವರು ಇದನ್ನು ದೇವಾತ್ಮಕ ವೃಕ್ಷವೆಂದು ನಂಬ್ತಾರೆ. ಈ ಮರದ ಮಹತ್ವವೇನು? ತುಂಬ ಜನ ಏನು ಹೇಳ್ತಾರೆ, ಇದರಲ್ಲಿ ಆದಮ್ ಮತ್ತು ಈವ್ ಇದ್ದ ಗಾರ್ಡನ್ ಆಫ್ ಇಡನ್ ಜಾಗದ ಭಾಗ ಎಂದು ನಂಬ್ತಾರೆ. ಈ ಟ್ರೀ ಆಫ್ ಲೈಫ್ನ ಬಹ್ರೇನ್ ಗೌರ್ಮೆಂಟ್ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ ಮತ್ತು ಟೂರಿಸ್ಟ್ಗಳಿಗೆ ಅವಕಾಶನೂ ಕೊಡ್ತಾ ಇದೆ ನೋಡೋದಕ್ಕೆ. ನಾವು ಹೋದಾಗ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ, ಸ್ವಲ್ಪ ಸ್ಯಾಂಡ್ ಸ್ಟ್ರೋಮು ಸ್ಟಾರ್ಟ್ ಆಗಿತ್ತು. ವೆದರ್ ವಿಂಟರೇ ಇತ್ತು, ಬಟ್ ಸ್ಟಿಲ್ ಓಪನ್ ಏರಿಯಾದಲ್ಲಿದ್ದಕ್ಕೆ ತುಂಬ ವಿಂಡ್ ಇತ್ತು. ಸುತ್ತಮುತ್ತ ಒಂದು ಹೋಟೆಲು ಇಲ್ಲ. ಸೊ ನಿಮಗೇನು ಬೇಕು, ಒಂದು ವಾಟರ್ ಬಾಟಲು, ಸ್ವಲ್ಪ ಸ್ನ್ಯಾಕ್ಸು ಏನಾದರೂ ಕ್ಯಾರಿ ಮಾಡ್ಬೋದು ಅಂದರೆ ಯು ಕ್ಯಾನ್ ಕ್ಯಾರಿ ಇಟ್. ನಾವು ಹೋದಾಗ ಅಲ್ಲಿ ಮಾಡೆಲ್ ಫೋಟೋಶೂಟ್ ಕೂಡ ನಡೀತಾ ಇತ್ತು. ಅದನ್ನು ನೋಡೋದಕ್ಕೆ ಒಂದಷ್ಟು ಕ್ರೌಡ್ ಕೂಡ ನಿಂತಿತ್ತು. ನನಗೆ ಈ ಜಾಗ ತುಂಬಾ ಅದ್ಭುತವಾಗಿದೆ ಅಂತ ಅನ್ನಿಸ್ತು. ಡೆಸರ್ಟ್ ಮಧ್ಯೆ ಈ ಥರ ದೊಡ್ಡ ಹಸಿರು ಮರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನೀವು ಕೂಡ ಬಹ್ರೇನ್ ಬಂದರೆ ಇದನ್ನು ತಪ್ಪದೆ ನೋಡ್ತೀರಾ ಅಲ್ವಾ? ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.